कागवाड तालुक्यातील कृष्णा नदीच्या पाणी पातळीमध्ये वाढ झाली असून कागवाडचे आमदार आणि उत्तर पश्चिम रेल्वे वाहतूक महामंडळाचे अध्यक्ष राजू कागे यांनी जुगुळ, मंगावती, शहापूर या नदीकाठच्या गावांना अधिकाऱ्यांसमवेत भेट देऊन परिस्थितीचा आढावा घेतला। ते म्हणाले की महाराष्ट्रातील घाट भागामध्ये सतत पाऊस पडत असून कृष्णा नदीच्या पाण्याची पातळी दिवसेंदिवस वाढत आहे। त्यामुळे तालुक्यातील गावांमध्ये पुराचा धोका निर्माण झालाय। सध्याची पाण्याची पातळी 2005, 2019 आणि 2021च्या तुलनेत कमी असल्यामुळे ग्रामस्थांनी घाबरण्याची गरज नसल्याचे ते म्हणाले। ಕೃಷ್ಣಾ ನದಿ ಪ್ರವಾಹ ಬಂದಿದೆ। ಈಗಾಗಲೇ ನಿರೀಕ್ಷೆಗಿಂತ ಸ್ವಲ್ಪ ಹೆಚ್ಚಿಗೆ ಆಗಿದೆ। ಆದರೆ 5 ಮತ್ತು 19ರಲ್ಲಿ ಮತ್ತು 21ರಲ್ಲಿ ಬಂದಿರೋದ್ರಿಂದ ಇನ್ನೂ ಭಾಳ ಕಡಿಮೆ ಇದೆ। ಆದರೆ ಜಿಲ್ಲಾ ಆಡಳಿತ ಸರ್ಕಾರ ನಮಗೆಲ್ಲ ಆದೇಶ ಮಾಡಿದ್ದಾರೆ। ನಮ್ಮ ಎಲ್ಲ MLAಗಳಿಗೆ ಮೊನ್ನೆ ಅಸೆಂಬ್ಲಿಯನ್ನು ಮೊಟಕುಗೊಳಿಸಿ ಪ್ರವಾಹ ಬಂದಿದೆ। ಪ್ರವಾಹ ಮತ್ತು ಆ ಕಡೆ ಉತ್ತರ ಕಾರವಾರ, ಮಂಗಳೂರು ಕಡೆ ಆ ಕಡೆಯೂ ಸಹಿತ ಮಳೆಯಿಂದ ಭಾಳ ಜನಜೀವನ ಅಸ್ತವ್ಯಸ್ತಾಗಿದೆ। ಅದಕ್ಕಾಗಿ ಇವತ್ತು ಪ್ರವಾಹದ ನಾನು ಬೆಂಗಳೂರು ಅಧಿವೇಶನ ಮುಗಿಸ್ಕೊಂಡು ಇವತ್ತೇ ಬಂದು ಇಲ್ಲಿ ಮೊದಲೇ ಭೇಟಿ ಕೊಟ್ಟಿದ್ದೀನಿ। ಇಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿದ್ದೀವಿ। ಎಲ್ಲ ಜಿಲ್ಲಾ ಆಡಳಿತ, ನಮ್ಮ ತಾಲೂಕಾ ಆಡಳಿತ ಮತ್ತು ಸರ್ಕಾರ ಎಲ್ಲ ನಿಟ್ಟಿನಲ್ಲಿ ನಾವು ತಯಾರಿಯನ್ನು ಇಟ್ಟಿದ್ದೀವಿ। ಯಾವುದು ಬೋಟ್ಗಳಿರಲಿ ಅಥವಾ ಜನರ ಗಂಜಿ ಕೇಂದ್ರಗಳಿರಲಿ, ದನಗಳ ಮೇವು ಇರಲಿ, ಎಲ್ಲ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ। ಯಾವ ಜನರಿಗೆ ಏನೂ ತೊಂದರೆ ಆಗಬಾರ್ದು, ಸಂಪರ್ಕ ರಸ್ತೆಗಳು ಕಟ್ಟಾಗಬಾರ್ದು, ಎಲ್ಲ ಒಂದು ಈಗಾಗಲೇ ಅಧಿಕಾರಿಗಳಿಗೆ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ। ಯಾವುದೇ ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರವಾಹ ಬಂದರೆ ಅಲ್ಲಿ ಶಿಫ್ಟಿಂಗ್ ಮಾಡೋದಾದ್ರೆ ಶಿಫ್ಟಿಂಗ್ ಮಾಡಿ, ಗಂಜಿ ಕೇಂದ್ರಗಳು ತೆಗೆದು ದನಗಳನ್ನು ಸಹಿತ ಶಿಫ್ಟ್ ಮಾಡಿ ಮೇವಿನ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ। ಈಗ 2005, 6 ಮತ್ತು 19, 21ಕ್ಕಿಂತ ಇನ್ನೂ ಪ್ರವಾಹ ಸ್ವಲ್ಪ ಏರ್ಲಿಕ್ಕೆ ಇನ್ನೂ 8ರಿಂದ 10 ಅಡಿ ಬಂದರೆ ಮಾತ್ರ ಆ ನಿಟ್ಟಿನಲ್ಲಿ 19 ಅಡಿ ನೀರು ಬರ್ಬೋದು, ಬರಕಿಲ್ಲ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು। ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮಳೆನೂ ಕಡಿಮೆ ಆಗೈತಿ। ಈಗೇನಾಗ್ತಿದೆ, ಅವರು ಕೊಯ್ನಾದವರು ನಮಗೇನು ಹೇಳ್ದೆ ಕೇಳ್ದೇ ಅವ್ರಿಗೆ ತಮ್ಮ ಅನುಕೂಲ ತಕ್ಕಂತೆ ನೀರನ್ನು ಬಿಡ್ತಾರೆ। ಆ ಕೊಯ್ನಾದವ್ರು ನೀರು ಬಿಟ್ಟ ನಂತರ ನಮ್ಗೆ ಇಲ್ಲಿ ತೊಂದರೆಗಳೇ ಆಗ್ತದೆ। ಮೊದಲಿನ ನಿರ್ಮಾಣಗಳಲ್ಲಿ ಕೊಯ್ನಾದವ್ರಿಗೂ ನೀರು ಹೆಚ್ಚಾಗ್ತಿರಲಿಲ್ಲ, ಅವ್ರು ಬಿಡ್ತಾ ಇರಲಿಲ್ಲ। 2005, 6 ಮತ್ತು 19ರಲ್ಲಿ ಅವ್ರು ಕೊಯ್ನಾ ನೀರು ಬಿಟ್ಟದ್ರಿಂದಲೇ ನಮ್ಮ ಜನರಿಗೆ ಪ್ರಾಬ್ಲಮ್ ಆಯಿತು। ನಾವೆಲ್ಲ 15 ತಾಲೂಕಲ್ಲಿ ಟೋಟಲಿ 33 ಹಳ್ಳಿಗಳ ಬಾಧಕ ಆಗ್ತವೆ, ಪ್ರವಾಹದಿಂದ ಬಾಧಕ ಆದಂಥ ಎಲ್ಲ 33 ಹಳ್ಳಿಗಳಲ್ಲಿ ನಿನ್ನೆ ಲಕ್ಷ್ಮಣ ಸವದಿಯವರು ಬಂದಿದ್ದರು, ನಾವು ಬಂದಿದ್ದೆವು, ಪ್ರಕಾಶ್ ಹುಕ್ಕೇರಿಯವರು ಬಂದಿದ್ದರು, ಎಲ್ಲ MLAಗಳು ಈ ನಿಟ್ಟಿನಲ್ಲಿ ನಮ್ಮ ಮಂತ್ರಿಗಳ ಸತೀಶ್ ಜಾರಕಿಹೊಳಿ ಸಹಿತ ಮೊನ್ನೆ ಅಲ್ಲೆಲ್ಲ ಬಂದು ರಾಯಬಾಗ ವಿಸಿಟ್ ಮಾಡ್ತಾರೆ। ಇಲ್ಲಿಗೆ ಬರ್ಬೋದು, ನಾವಿದ್ದೀವಿ ಅಂದ ಬಳಿಕ ಒಂದು ಸಲ ಬರ್ಕೆಲ್ವಿಯಲ್ಲಿ ನಮ್ಮನ್ನು ಮೇಲಿಂದ ಮೇಲೆ ಸಂಪರ್ಕದಲ್ಲಿದ್ದಾರೆ। ಜಿಲ್ಲಾ ಅಧಿಕಾರಿಗಳು ಇವತ್ತು ನಾನು ಬರ್ತೇನೆ ಅಂತಂದ್ರೆ ಬೇಡ ಸರ್, ಹಂಗೇನು ಪರಿಸ್ಥಿತಿ ಬೇಕಾದ್ರೆ ಹೇಳಿದ್ದೀವಿ ನಾವು ಅವ್ರಿಗೆ, ಜಿಲ್ಲಾಧಿಕಾರಿಗಳು ಸಂಪರ್ಕ ಮಾಡಿ ಅದಕ್ಕಾಗಿ ಯಾವುದೇ ಇಲ್ಲಿ ತೊಂದರೆಗಳಾಗದಂಗೆ ಜನರನ್ನು ಒಂದು ಸಂಭಾಳಿಸುವಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ। ನಾನು ಇಲ್ಲೇ ಇರ್ತೀವಿ, ನಾವು ದಿನನಿತ್ಯ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ। ಶಿಫ್ಟಿಂಗ್ ಅದು ಏನು ಮಾಡಿದ್ರಿ? ಈಗ ಶಿಫ್ಟಿಂಗ್ದು ಎಲ್ಲ ಕಡೆ ಜುಗೂಳು, ಮಂಗಾವತಿ ಮತ್ತು ಶಾಪುರ್ ಇವು ಶಿಫ್ಟಿಂಗ್ ಆಗಬೇಕು ಅನ್ನುವಂಥದ್ದು ಜನರ ನಿರೀಕ್ಷೆಗಳಿದಾವೆ, ಅವರ ಅನಿಸಿಕೆಗಳಿದಾವೆ। ಅದ್ರ ಶಿಫ್ಟಿಂಗ್ ನಮಗೆ ತೊಂದರೆ ಬಂದದ್ದ ನಾವು ಎಲ್ಲಿ ಜಮೀನು ತೊಗೊಳ್ತೀವಿ ಇವ್ರಿಗೆ ಶಿಫ್ಟಿಂಗ್ ಮಾಡ್ಲಿಕ್ಕೆ, ನಾವು ಎಲ್ಲಿಯೂ ತೊಗೊಳಕ್ಕೆ ಹೋದೀವಿ ಅಂದ್ರೆ ಅಲ್ಲಿ ಜನ ಸ್ಟೇ ಆರ್ಡರ್ ತೊಗೊಂಡ್ಬರ್ತಾ ಇದ್ದಾರೆ। ಈ ಕಾತ್ರಾಳಕ್ಕೆ ನಾವು ಅಲ್ಲಿ ಐನಾಪುರ ಹತ್ತಿರ ಜಮೀನು ತೊಗೊಂಡ್ರೆ ಅದನ್ನು ಸುಪ್ರೀಂ ಕೋರ್ಟ್ದಾಗ ಒಂದು ಹಾಕಿಬಿಟ್ಟಿದ್ದಾರೆ। ಆಮೇಲೆ ನಾವು ಏನು ಮಾಡಿ ಲಕ್ಷ್ಮಣ ಸವದಿ ಒಂದು ಮೊನ್ನೆ ನಮ್ಮ DK ಶಿವಕುಮಾರ್ ಅವರು ಒಂದು ಮೀಟಿಂಗನ್ನು ಕರೆದಿದ್ರು, 23 ತಾರೀಕು ಅಲ್ರಿ, 23 ತಾರೀಕು ಒಂದು ಮೀಟಿಂಗನ್ನು ಕರೆದಿದ್ದಾರೆ ಎಲ್ಲ KNL ಅಲ್ಲೆಲ್ಲ ಚರ್ಚೆಗಳಾದವು। ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು, ಹೆಂಗೆ ಮಾಡಬೇಕು, ಅವ್ರಿಗೇನು ಹೇಳಿಬಿಟ್ಟದ್ರು ಅಲ್ಲಿ ನಾವು ಅವ್ರಿಗೆ ಮನೆಗಳದ ಒಂದೊಂದು ಕಟ್ಟುವಂಥ ದುಡ್ಡು ಕೊಟ್ಬಿಟ್ರಿ, ಅವ್ರು ಎಲ್ಲೆಲ್ಲಿ ತಾವು ಬೇಕಾದಲ್ಲಿ ಕಟ್ಕೋತಾರೆ। ಆಮೇಲೆ ನಾವು ಶಿಫ್ಟಿಂಗ್ ಎಲ್ಲರ ಜಾಗ ಈಗ ಒಂದು ಜುಗುಳನ್ನು ನಾವು ಈಗ ಶಿಫ್ಟಿಂಗ್ ಮಾಡಬೇಕಾದ್ರೆ ಒಂದು 100 ಎಕರೆ ಜಮೀನು ಬೇಕು। ನಾವು 100 ಎಕರೆ ಜಮೀನು ಎಲ್ಲಿ ಶಿಫ್ಟಿಂಗ್ ಮಾಡೋದು, ನಾವು ಅಲ್ಲಿ ಎಲ್ಲೂ ತೊಗೊಳಕ್ಕೆ ಹೋದೀವಿ ಅಂದ್ರೆ ಅಲ್ಲೆಲ್ಲ ಜನ ಬದಲ ಮಾಡೋಕ್ಕೆ ಶುರು ಮಾಡ್ತಾರೆ, ಕೊಡೋಕೆ ಒಪ್ಪೋದಲ್ಲ ಯಾರು। ಹೀಗಾಗಿ ಇವ್ರಿಗೆ ಒಂದು ಈ ಜುಗೂಳು, ಮಂಗಳಾವತಿ, ಎಸ್ಪೆಷಲಿ ಜುಗೂಳು, ಮಂಗಳಾವತಿ, ಚವಳಿ, ಕೃಷ್ಣ ಮಠವಾದವ್ರು ನಾವು ದುಡ್ಡು ಕೊಟ್ಟಿದ್ದೀವಿ, ಕೃಷ್ಣ ಮಂಗಳಾವತಿ ದುಡ್ಡು ಕೊಟ್ಟಿದ್ದೀವಿ, ಬಟ್ ಅವ್ರನ್ನ ಈಗ ಹೋಗಿಲ್ಲ ಅವ್ರು ಯಾರು ಹೊರಗಡೆ, ಅವ್ರಿಗೆ ಇಲ್ಲಿ ಸಿರುಗುಪ್ಪಿ ಹತ್ತಿರದ ಅವ್ರಿಗೆ ಹೇಳಿಕೆ ಅಂತೇಳಿ ಅವ್ರು ಜಮೀನು ಕೊಟ್ಟಿದ್ದೀವಿ ನಾವು, ಆದರೆ ಯಾರೂ ಬಂದು ಹೋಗ್ಲಿಕ್ಕಾಗಿಲ್ಲ। ಇವು ಏನಾಗಿದೆ, ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ ಈಗ ಸರ್ಕಾರದವರು। ಪ್ರವಾಹ ಬಂದಾಗ ಅವ್ರು ಹೋಗಿ ನಿಲ್ಲುವಂಗೆ ಅವ್ರಿಗೆ ನೀವು ಮನೆ ಕಟ್ಕೋರಿರ್ತೀರಿ, ಅವ್ರಿಗೆ ದುಡ್ಡು ಕೊಡೋದು, ಪ್ರವಾಹ ಬಂದಾಗ ಅವ್ರು ಒಂದು ತಿಂಗಳು ಅಥವಾ
ಒಂದು 1.5 ತಿಂಗಳು ಬೇರೆ ಕಡೆ ಹೋಗಿ ನಿಲ್ಲುವುದಾ, ಪ್ರವಾಹ ಇಳಿದ ಬಳಿಕ ಇಲ್ಲಿ ಊರಾಗ ಬರುವುದಾ, ಈ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯತೆ ಇದನ್ನ ನಿಟ್ಟಿನಲ್ಲಿ ಸರ್ಕಾರ चिंतनेಯನ್ನು ಮಾಡ್ತಾ ಇದೆ. पूरस्थिती निर्माण झाल्यास शासन आणि जिल्हा प्रशासनासोबत मी तुमच्या पाठीशी आहे. सर्व प्रकारची व्यवस्था केली जाईल असे आश्वासनही त्यांनी दिले. विजय महांतेश अरकेरी, KMM मराठी, कागवाड.